ಫಲಸ್ತೀನ್ಗಾಗಿ ವಿಶೇಷ ಪ್ರಾರ್ಥನೆ. ಬಕ್ರೀದ್ ಹಬ್ಬದ ದಿನ ಯುವಕರಿಂದ ಫ್ರೀ ಫಲಸ್ತೀನ್ ಅಭಿಯಾನ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಓತಗಿ ಗ್ರಾಮದ ಯುವಕರು ಫ್ರೀ ಫಲಸ್ತೀನ್ ಅಂತ ಟಿ ಶರ್ಟ್ ಧರಿಸುವ ಮೂಲಕ ವಿಶೇಷ ಅಭಿಯಾನ ನಡೆಸಿ ಗಮನ ಸೆಳೆದಿದ್ದಾರೆ. ಇದೇ ವೇಳೆ ಮಾತನಾಡಿದ ಅಡ್ವೊಕೇಟ್ ಸಲ್ಮಾನ್ ಅಲಿ ಅವರು, ಯುದ್ಧದಿಂದ ಏನೂ ಪ್ರಯೋಜನ ಇಲ್ಲ. ಇಸ್ರೇಲ್ ಯುದ್ಧ ಹಿಂಪಡೆದು ಮಾನವೀಯ ಜೀವನ ಸಾಗಿಸಲಿ. ಇಸ್ರೇಲ್ ಗಾಜಾ ಮೇಲೆ ಆಗುತ್ತಿರುವ ಹಲ್ಲೆ ಯುದ್ಧದ ವಿರುದ್ಧ ನಮ್ಮ ದೇಶವು ಧ್ವನಿ ಎತ್ತಬೇಕು ಎನ್ನುತ್ತಾ ನಮ್ಮ ಸರ್ಕಾರ ಯುಎನ್ಒದಲ್ಲಿ ಒಂದು ಕನ್ವೆನ್ಷನ್ ಇಟ್ಟು ಯುದ್ಧದಿಂದ ಪ್ರಯೋಜನ ಇಲ್ಲ ಎಂದು ಫಲಸ್ತೀನ್ ಫ್ರೀಗೊಳಿಸಬೇಕು ಎಂದು ಕೋರಿದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ನಮಸ್ಕಾರ ಎಲ್ಲರಿಗೂ. ಈದುಲ್ ಅದ್ಹಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳುತ್ತಾ, ಇವತ್ತು ನಾನಿಲ್ಲಿ ನಮ್ಮ ಓದ್ಗಿ ವಿಲೇಜ್ ಅಲ್ಲಿ ಇದ್ದೀನಿ. ಇಲ್ಲಿ ಟಿಪ್ಪು ಬಾಯ್ಸ್ ಕಡೆಯಿಂದ ಇವತ್ತು ಏನದ ಫ್ರೀ ಫಲಸ್ತೀನ್ ಅಂತ ಒಂದು ಕ್ಯಾಂಪ್ ಅನ್ನ ನಡೆಸ್ತಾ ಇದೀವಿ. ನಾವು ಎಲ್ಲರೂ ಇವತ್ತು ಪ್ರೇಯರ್ ಕೂಡ ಮಾಡಿದೀವಿ. ಫಲಸ್ತೀನ್ ಅಲ್ಲಿ ಗಾಜಾ ಪಟ್ಟಿಯಲ್ಲಿ ಎಲ್ಲ ಏನ್ ಯುದ್ಧ ಆಗ್ತಾ ಇದೆ, ಹ್ಯುಮ್ಯಾನಿಟಿ ಎಲ್ಲ ಏನಿದೆ ಒಂದು ಕಷ್ಟದಲ್ಲಿದೆ. ಎಲ್ಲ ಅದರಿಂದ ಮುಂದೆ ಬರ್ತಕ್ಕಂಥ ಸಮಯದಲ್ಲಿ ನಮ್ಮ ಇಡೀ ಪ್ರಪಂಚಕ್ಕೆ ಒಂದು ಹೆವಿ ಲಾಸ್ ಆಗ್ತದೆ ಅಂತ ನಾವೆಲ್ಲ ಇಲ್ಲಿ ವಿಚಾರ ಮಾಡ್ತಾ, और ये टीपू बॉयज सारे जो है रनिंग गवर्नमेंट से दरखास्त करते हैं कि गवर्नमेंट एक ऐसा कन्वेंशन यूएनओ में बात रखे कि ये जो युद्ध हो रहा है, युद्ध से किसी का भलाई नहीं होता. उस हिसाब से हम सरकार से दरखास्त करते हैं. सभी टीपू बॉयज की तरफ से फ्री फलस्तीन की हम मांग करते हैं. प्रेजेंट गवर्नमेंट जो है इजराइल जो जुल्म कर रहा है, इसके पीछे जो षड्यंत्र चल रहा है, वो सब लोग यूएनओ में बात रखेंगे और इसको रोकनेंगे और ह्यूमैनिटी को बचाएंगे. युद्ध से किसी का भलाई नहीं होता. ह्यूमैनिटी को बचाने के लिए फ्री फलस्तीन, फ्री फलस्तीन, फ्री फलस्तीन, फ्री फलस्तीन. ಹುಮ್ನಾಬಾದ್ ಎಸ್ವಿ ಟಿವಿಎಸ್ ಶೋರೂಮ್ ನೀಡುತ್ತಿದೆ ಉದ್ಯೋಗಾವಕಾಶ. ಎಸ್ಎಸ್ಎಲ್ಸಿ, ಪಿಯುಸಿ, ಡಿಗ್ರಿ ಓದಿರುವ ನಿರುದ್ಯೋಗ ಯುವಕ ಯುವತಿಯರು ತಮ್ಮ ಶಿಕ್ಷಣ ಮಾಹಿತಿ ಹಾಗೂ ಸಿವಿಯೊಂದಿಗೆ ಇಂದೇ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಕಲಬುರಗಿ ರಸ್ತೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.